ಮಂಗಳಾಯ ನಮಃ ಬುಧಾಯ ನಮಃ ಗುರಾಯ ನಮಃ ಕೃಷ್ಣಾಯ ನಮಃ ಓಂ ಶ್ರೀ 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 ನಮಃ ಓಂ ಓಂ ವಕ್ರತುಂಡಾಯ ನಮಃ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಪ್ರಜಾಂ ಕೃಷ್ಣಪರಶಯ ಮತಾಂ ಕಾಮದೇವಿನೇ ಓಂ ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಕದಾಸ್ತೆ ನಾರಾಯಣಿ ನಮಸ್ತುತೆ ಓಂ ಉಪೇಂದ್ರಾಯ ನಮಃ ಓಂ ಮಂಗಳಾಯ ನಮಃ ಓಂ ಗಂಗಾಯ ನಮಃ ಓಂ ಶಿವಾಯ ನಮಃ ಓಂ ಸಯ ನಮಃ ಓಂ ಕಾಸ್ಮೇ ನಮಃ ಓಂ ಹೇಸ್ಪೇನೆ ನಮಃ ಓಂ ಶಿವಾಯ ನಮಃ ಓಂ ರಾಮಾಯ ನಮಃ ಓಂ ಬುಧಾಯ ನಮಃ ಓಂ ನಮಃ. ನೋಡಿ, ಮುಹೂರ್ತಕ್ಕೆ ಇನ್ನೂ ಟೈಮ್ ಐತೆ. ಇನ್ನು ಯಾರನ್ನ ಬರೋದಿದ್ರೆ ಕಾಯೋಣ, ಸರಿನಾ? ಇನ್ನು ಯಾರನ್ನ ಬರ್ಬೇಕೇನಮ್ಮ? ಇಲ್ಲ ಪುರೋಹಿತ್ರೆ, ನಮ್ಮ ಕಡೆ ಯಾರು ಬರೋರು ಯಾರು ಇಲ್ಲ. ಅವ್ರ ಕಡೆ ಯಾರನ್ನ ಬರೋರು ಇದ್ರೆ ಹೇಳಿ ಅಷ್ಟೇ. ಏನ್ ಬಿಗ್ರೆ ನಿಮ್ ಕಡೆ ಯಾರನ್ನ ಬರೋರವ್ರ? ಓ, ಇನ್ ಯಾರು ಬರ್ತಾರೆ ಪುರೋಹಿತ್ರೆ? ಹೇಳಿರೋದೆಲ್ಲ ಇಷ್ಟೇ ನಿನಿಯ? ನಮ್ಮ ಕಡೆನೂ ಯಾರು ಬರಕಿಲ್ಲ ಹೇಳಿ. ನಾನ್ ಮಗ ಯಾರಿಗೂ ಹೇಳಿಲ್ಲ, ಯಾರು ಬಂದಿಲ್ಲ ನಮ್ಮ ಕಡೆನೂ. ಪುರೋಹಿತ್ರೆ ಪರವಾಗಿಲ್ಲ, ಶುರು ಮಾಡಿ. ಅಮ್ಮ ನೋಡ್ದ ನನ್ನ ತಂಗಿ ಸ್ವಲ್ಪನೂ ಬೇಜಾರಿಲ್ಲ, ಆರಾಮಾಗಿ ಖುಷಿಯಾಗೇ ಅವಳೆ. ಎಷ್ಟು ಖುಷಿಯಾಗವಳು ನೋಡು. ಓನೇ ಇವಳು ಮದುವೆ ಆಯ್ತಿರೋದಕ್ಕೆ ನನಗಂತೂ ಬಲ್ ಖುಷಿ ಆಯ್ತೈತೆ. ಸದ್ಯ ಏನು ಎಡವಟ್ ಆಗಿದ್ದಂಗೆ ಮದುವೆ ಆಯ್ತೈತಲ್ಲ, ಅದೇನೇ ಖುಷಿ. ಸದ್ಯ ಸಿಂಪಲ್ ಆಗಾದ್ರೂ ಪರವಾಗಿಲ್ಲ. ಸರ್ನ ಮದುವೆ ಮುಗಿಸಾನಿ ಅಂತಾನೆ ಮುಗಿಸ್ತಿರೋದು, ಒಳ್ಳೆ ಹುಡುಗ. ಸದ್ಯ ಇವಳು ಒಪ್ಕೊಂಡ್ರದು ಹೆಚ್ಚೇನೇನಿಯ. ಏನೇ ಹೇಳು ಪೊದ್ದಕ್ಕ, ಒಳ್ಳೆ ಹುಡುಗನೇ ನೀವು ಹುಡುಕ್ಬಿಟ್ಟೈತೆ. ನಾನು ವಿಚಾರಿಸ್ದೆ, ಆಗ ನೋಡೋರು ನೆಂಟ್ರಲ್ಲ ಆ ಕಡೆ ನಿಂತವ್ರು ನೋಡು. ವಿಚಾರಿಸ್ದೆ, ಭಾಳ ಒಳ್ಳೆ ಹುಡುಗನಂತೆ. ವ್ಯವಸಾಯ ಏನಂತೆ ಮಾಡೋದು, ಭಾಳ ಹುಡುಗನಂತೆ. ಭಾಳ ಒಳ್ಳೆ ಹುಡುಗನಂತೆ ಮಹಾ. ಭಾಳ ಅಂದರೆ ಭಾಳ ಒಳ್ಳೆ ಹುಡುಗನಂತೆ. ಹೆಂಗೋ ಒಳ್ಳೆ ಹುಡುಗ ಸಿಕ್ಕುದಲ್ಲ ಸಾಕು, ಇನ್ನೇನು ಬೇಕು ಬಾ. ಹೆಂಗೋನು ವೆತ್ತಾಗ ಸಿಂಪಲ್ ಆಗಿ ಮದುವೆ ಮಾಡಿ ಮುಗಿಸ್ತೈತೆ. ಈಗಿನ ಕಾಲದಾಗೆಲ್ಲ ಖರ್ಚುಗಳೇನು ಕಮ್ಮಿ ಆಯ್ತವ, ಏನು ಹೊಸಿ ಆಯ್ತವ? ಶಾನೆ ಖರ್ಚುಗಳು. ಈಡು ಜೋಡು ಮಾತ್ರ ಭಾಳ ಸಂದಕೈತಿ. ಅವಳು ಸಂದ ಕಾಣಿಸ್ತಾವಳೆ, ಆ ಹುಡುಗನು ಸಂದ ಕಾಣಿಸ್ತಾವನೆ. ಈಡು ಜೋಡು 7 ಮಾಡಿಸ್ದಂಗೈತೆ. ಓಂ ನಮಃ ಓಂ ಹೇ ನಮಃ ಓಂ ಹಾಂ ನಮಃ ಓಂ ಹಿಂ ನಮಃ ಓಂ ನಾನು ನಮಃ ಓಂ ನಮಃ ಓಂ ಸೀತಾಯ ನಮಃ ಓಂ ರಾಯ ನಮಃ ಓಂ ಸೀತಾಯ ನಮಃ ಓಂ ಶ್ರೀ ಸೀತಾಯ ನಮಃ ಓಂ ಸಿಸ್ಪರ್ನಾಯ ನಮಃ ಓಂ ಹಿಮ ನಮಃ ಓಂ ಹಿ ಸಿಸ್ಪರ್ನಾಯ ನಮಃ ಓಂ ಸಿಸ್ಪರ್ನಾಯ ನಮಃ ಓಂ ಹಿ ಅರ್ವೇ ನಮಃ ಓಂ ವಾಯ ನಮಃ ಓಂ ನಮಃ ಓಂ ಶಿವ ನಮಃ ಓಂ ಶಿವ ನಮಃ. ನನ್ನ ಮಗಳು ಮದುವೆ ಅಂದರೆ ನಂಬಕ್ಕೆ ಆಯ್ತಿಲ್ಲ. ನಮ್ಮ ಪುಟ್ಟಿದೂ ಇವಳ್ದು ಇಬ್ರದ್ದು ಅಷ್ಟೇ. ಹಾಕೊಂಡು ಮುಂದೆನೇ ಬೆಳೆದೋಗ್ಬಿಟ್ರು ನೋಡು. ಅಲ್ವೇ ಬುದ್ಧಿ? ಹ್ಞೂನ್ರಿ, ನಮ್ದಂತೂ ಜವಾಬ್ದಾರಿ ಕಮ್ಮಿ ಆಯ್ತು. ಓಂ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಓಂ ನಮಃ ಓಂ ಶ್ರೀ ನಮಃ ಓಂ ನಮಃ ಓಂ ನಮಃ ಓಂ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ. ಏನಪ್ಪ ತಗ ಮಾಂಗಲ್ಯ ತಗ. ಗಟ್ಟಿ ಮೇಳ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ವಂದೇ ಭದ್ರಾಸ್ಪತೆ ನಮಃ ಓಂ ಮಾಂಗಲ್ಯ ಧಾರಣ ಸಂಪೂರ್ಣ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಓಂ ನಮಃ ಓಂ ಮಾಂಗಲ್ಯ ಧಾರಣೆ ಸಂಪೂರ್ಣ. ನಿಮ್ದೇನ ಬೇರೆ ಏನಾದ್ರೂ ನಿಮ್ಮದು ಇದ್ದರೆ ಅಂದರೆ ಪೂಜೆ ಪುನಸ್ಕಾರ ಬೇರೆ ಶಾಸ್ತ್ರಗಳು ಏನೋ ಇದ್ದರೆ ಮುಗಿಸ್ಕೋಬೋದು. ಒಳ್ಳೆ ಟೈಮಾಗ ಮುಹೂರ್ತ. ಇವತ್ತಂತೂ ತುಂಬ ಒಳ್ಳೆ ದಿನ. ಇವತ್ತಂತೂ ಗುರುವಾರ, ಇವತ್ತು ರಾಯರು ದಿನ, ತುಂಬ ಒಳ್ಳೆ ದಿನ. ಇವತ್ತೇನೆ ಮನೆ ತುಂಬಿಸ್ಕೊಂಡ್ರೆ ಬಹಳ ಅಂದರೆ ಬಹಳ ಒಳ್ಳೇದಾಗ್ತದೆ. ಗಂಡಿನ ಮನೆಗೆ ಕರ್ಕೊಂಡೋಗಿ ಅಲ್ಲೇನೇ ಮಂದುಂಸಿ. ಇವತ್ತು 4:30-5 ಗಂಟೆ ಅಷ್ಟೊತ್ತಿಗೆ ಮಂದುಂಸಿ. ಪುರೈತ್ರೆ ಶುಕ್ರವಾರ ತುಂಬಿಸ್ಕೊಳ್ರಿ ಅಂತ ಹೇಳ್ತಿದ್ರಲ್ಲ, ಶುಕ್ರವಾರನೇ ನೀ ಒಳ್ಳೆ ದಿನ. ಶುಕ್ರವಾರ ತುಂಬಿಸ್ಕೊಂಡ್ರೆ ಮಹಾಲಕ್ಷ್ಮಿ ಮನೆಗೆ ಬಂದಂಗೆ ಆಯ್ತದೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಶುಕ್ರವಾರನೇ ನೀ ತುಂಬಿಸ್ಕೊಳ್ಳಿ ಅಂತ ಅನ್ಕೋತಾ ಇದ್ವಿ. ನೀವು ನೋಡ್ರಿ ಇವತ್ತೇ ಒಳ್ಳೆ ದಿನ ಅಂತ ಹೇಳ್ತಿದ್ದೀರಾ. ಮದುವೆ ಮಾಡಿದ ದಿನ ಒಳ್ಳೆ ಮುಹೂರ್ತ, ಒಳ್ಳೆ ಚೆನ್ನಾಗಿರ್ತದೆ. ಮದುವೆ ಮಾಡಿದ ದಿನನೇ ಮನೆ ತುಂಬಿಸ್ಕೊಂಡ್ರೆ ಬಹಳ ಒಳ್ಳೇದು ಕಣಕ. ನಾಳೆ ಶುಕ್ರವಾರನೂ ಒಳ್ಳೆ ದಿನನೇ. ಅದೇನೇನೋ ಕೆಟ್ಟ ದಿನ ಅಲ್ಲ, ಅದು ತುಂಬ ಒಳ್ಳೆ ದಿನನೇ. ನಾನು ನಿಮ್ಮ ಒಳ್ಳೇದು ಕೇಳಿದೆ. ಇವತ್ತು ಭಾಳ ಒಳ್ಳೆ ದಿನ, ಮುಹೂರ್ತ ಎಲ್ಲ ಚೆನ್ನಾಗಿತ್ತು. ರಾಯರು ದಿನ ಅಲ್ವಾ, ಅದಕ್ಕೇನೆ ಇವತ್ತು ಮನೆ ತುಂಬಿಸ್ಕೊಂಡ್ರೆ ಭಾಳ ಒಳ್ಳೇದಾಗ್ತೈತೆ ಅಂತ ಹೇಳಿದ್ವಿ. ಬಿಡಿ ಬೀಗ್ರೆ, ಇನ್ನೇನಂತೆ ಇವತ್ತೇನೇ ಮಂದು ಮುಸ್ಕೊಂಡ್ರೆ ಆಯ್ತು. ನೀವೇನಾರ ತಯಾರಿ ಮಾಡಬೇಕು ಅಂತ ಹೇಳಿದ್ರೆ ಹೋಗಿ ನೀವು, ನಾವು ಕರ್ಕೊಂಬಿಟ್ಟು ಬರ್ತೀವಿ ಹುಡುಗಿನ. ನೀವು ಬೇಕಾದ್ರೆ ಮುಂಚಿತವಾಗೇನೆ ಹೋಗ್ಬಿಟ್ಟು ಏನಾರು ತಯಾರಿ ಮಾಡ್ಕೊಳ್ಳಿ. ಇನ್ನು 4 ಗಂಟೆ ಅಂತ ಹೇಳೋರಲ್ಲ, ಇನ್ನೂ ಟೈಮ್ ಬೇಜಾನೈತೆ. ಅಷ್ಟಾಗಿ ಹೋಗ್ಬಿಟ್ಟು ಬಂತಾಗೆ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡೋದೇನಿಲ್ಲ, ಹೇಳಿದ್ದೀನಿ. ನಮ್ಮ ಮಗಳು ಹೇಗ ನೋಡು ಅಲ್ಲೇ ನಿಂತವ್ರಲ್ಲ ನನ್ನ ಮಗಳು, ಎಲ್ಲರೂ ಇಲ್ಲಿ ಅವ್ರು ಕರ್ಕೊಂಡು ಹೋಗ್ತೀನಿ. ಒಂಚೂರು ಏನೋ ಅದು ಇದು ಶಾಸ್ತ್ರಕ್ಕೆ ಒಂಚೂರು ರೆಡಿ ಮಾಡೋದು ಅಷ್ಟೇನೆ. ಹೋಗಿ ರೆಡಿ ಮಾಡಿಸ್ಬಿಡ್ತೀನಿ. ಹೆಂಗೋ ಹಂಗಾಡಿ ಹಿಂಗಾಡತ್ತಾಗ ಹೆಂಗೋನು ಮದುವೆ ಅಂತೂ ಮುಗೀತು. ಎಲ್ಲ ಒಳ್ಳೇದಾಗ್ಲಿ. ಓನಮ್ಮ ಮಗ, ಊಟ ಎಲ್ಲ ಏನೇನಾಯ್ತು ಅದು ನೋಡ್ಕೊಬಿಟ್ಟು ಬಾರ್ಲಾ. ಊಟದ್ದೆಲ್ಲನೂ ನೋಡ್ಬಾ. ಅಲ್ಲೆಲ್ಲ ಊಟ ಎಲ್ಲನೂ ಇದು ಮಾಡಿಸ್ತಿದ್ವಲ್ಲ, ಟೇಬಲ್ ಎಲ್ಲ ಹಾಕ್ಸ್ ಬಾಯ್ಲಿ. ಹೆಂಗೋ ಇಷ್ಟು ದಿನ ಮನೆಯಾಗೆ ಮಹಾಲಕ್ಷ್ಮಿ ಥರ ಓಡಾಡ್ಕೊಂಡಿದ್ಲು. ಇವಾಗ ಇವಳು ಹೋಗೋದಕ್ಕೆ ಭಾಳ ಬೇಜಾರಾಯ್ತದೆ ನನಗಂತೂ. ನಾನು ಹೇಳ್ದೆ, ಇಬ್ರಾಗೊಬ್ರನ್ನ ಹೆಂಗನ ಮಾಡಿ ಮನೆಯೊಳಗಿನ ಮಾಡ್ಕೊಳ್ಳಿ ಅಂತಂದರೆ ಯಾರು ಕೇಳೋದೇ ಇಲ್ಲ. ನೀನಂತೂ ರೀ ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಖುಷಿಗಿನ ಮಕ್ಳು ಖುಷಿ, ನಿನ್ನ ಖುಷಿ ನಮಗೂನುವೆ. ಹಂಗೆಲ್ಲನೂ ಮನೆಗಿರ್ಸ್ಕ ಮಾಡ್ಕದು ಎಲ್ಲನೂ ಮಾತಾಡಬಾರ್ದು. ಸಮಾಧಾನ ಮಾಡ್ಕ. ಹೆಂಗೆ ಮಾತಾಡ್ತೀಯ ನೋಡು.
ಪುಟ್ಟಿ, ಹ್ಯಾಪಿ ಮ್ಯಾರೇಜ್ ಲೈಫ್, 100 ಕಾಲ ಖುಷಿಯಾಗಿರು. ಥ್ಯಾಂಕ್ ಯು. ಹೂ ಕಣವ, ಈಡು ಜೋಡು ಮಾತ್ರ ಸೂಪರ್ ಆಗೈತೆ ಇಬ್ರದನ್ನು. ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ಓ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಇದೇನಾಗ್ಲೇ ಬೇಜಾರು ಮಾಡ್ಕೊಬಿಟ್ಟಿದ್ರಲ್ಲ, ಏನ್ ಇವ್ ಅಣ್ಣ ಆಗ್ಲೇ ಸಪ್ಪಗ್ ಮಕ ಮಾಡ್ಬಿಟ್ಟೈತಲ್ಲ. ಹೆಂಗೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾಳ ಮಗಳು ಅಂತನೋ. ಏ ಅದೇ ಇವ್ರಸಿ ಬೇಜಾರ್ ಮಾಡ್ಕೊತಾವ್ರೆ. ಇಬ್ರು ಹೆಣ್ಮಕ್ಳೆ ಅಲ್ವಾ, ಇಬ್ರು ಹೆಣ್ಮಕ್ಳು ಹೊಂಟದ್ರಲ್ಲ ಮನೆ ಬಿಟ್ಬಿಟ್ಟು, ಇನ್ ಯಾರು ಅಂತ ಹೇಳ್ಬಿಟ್ಟು. ಪೂರೈತ್ರೆ, ಇವತ್ತು ಬಂದು ಮುಸ್ಕೊಂಡ್ರೆ ತಿರ್ಗಾ ಏನಾರ ಇವರು ತಿರ್ಗಿ ಕರ್ಕೊಂಬಿಟ್ಟು ಬರ್ಬೇಕಲ್ಲ. ಒಂದು ದಿನ 2 ದಿನ ಬಿಟ್ಕೊಂಡು ಮತ್ತೆ ಯಾವಾಗ ಕರ್ಕೊಂಬಿಟ್ಟು ಬರೋದು. ಅದೇ ಇವಾಗ ಅಮಾವಾಸ್ಯೆ ಬೇರೆ ಐತೆ, ಶನಿವಾರ ಅಮಾವಾಸ್ಯೆ ಐತೆ. ಶುಕ್ರವಾರ 6 ದಿನ ಬೇರೆ. ಹೆಂಗೋ ಇವತ್ತು ಬಂದು ಮುಸ್ಕೊಳ್ಳೋದೇ ವಾಸಿ. ತಿರ್ಗೆಲ್ಲ ಹಬ್ಬ ಮುಗಿಯೋ ಗಂಟನೂ ನಮ್ಮ ಮನೆಗೆ ಏನು ಇರಿಸ್ಕೋಬೇಕಾಯ್ತದೇನೋ. ಹಬ್ಬ ಮುಗಿಯ ಗಂಟನೂ ಹಂಗೆ ಇರಿಸ್ಕೋಬೇಕಾಯ್ತದೆ. ಮನೆಗೇನೆ ಇರಿಸ್ಕೊಂಡು ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಮುಂದಿನ ವಾರ ತನಕ ಕಳ್ಸಕ್ ಹೋಗ್ಬೇಡಿ. ಅದೇ ಪ್ರಸ್ತು ಶಾಸ್ತ್ರ ಮಾಡೋದು, ಅದು ಇದು ಟೇಮ್ ಯಾವಾಗ ಸಂದಕೈತೆ ಅಂತ ಮಾಡಿದ್ರೆ ಇವತ್ತೇ ಒಳ್ಳೆ ದಿನ, ಇಲ್ಲ ಅಂತ ಹೇಳಿದ್ರೆ ಇನ್ನ ಶುಕ್ರವಾರ ಒಳ್ಳೆ ದಿನ ಇಲ್ಲ, 6 ದಿನ ಬರುತ್ತೆ. ಶನಿವಾರ ಅಮಾವಾಸ್ಯೆ, ಭಾನುವಾರ ಹಬ್ಬ ಐತದೆ. ತಿರ್ಗಾ ಸೋಮವಾರ ಒಂದಿನ ಐತದೆ ಬಾಕಿ. ಅದು ಬಿಟ್ರೆ ಇನ್ನ ನಿಮ್ಗೆ ಮಂಗಳವಾರ ಇನ್ನೇನು ಕರಿ. ಇನ್ನು ಮುಂದಿನ ಬುಧವಾರ ತನಕ ಯಾವುದೇ ಒಳ್ಳೆ ಮುಹೂರ್ತಗಳಿರಲ್ಲ. ಮಾಡಿದ್ರೆ ಇವತ್ತೇ ಎಲ್ಲ ಮಾಡಿ ಮುಗಿಸ್ಬೇಕು. ಒಂದು ಕೆಲಸ ಮಾಡಿ, ನಿಮ್ಮ ಮನೆ ಕರ್ಕೊಂಡೋಗಿ ಮಂದು ಮುಗಿಸ್ಕೊಂಡು ಆಮೇಲೆ ತವ್ರ ಮನೆ ಕರ್ಕೊಂಡ್ಬಿಟ್ಟು ಬಂದು ನೋಡಿ ಸರಿ ಹೋಗ್ತಿತ್ತು ಆಗ. ಅಕ್ಕ, ಬರ್ರಿ, ನಿನ್ ಮಗಳದ್ ಮದುವೆ ಆಯ್ತು, ಇನ್ನ ಮಗಳನ್ನ ಗಂಡನ ಮನೆ ಕಳಿಸ್ಕೊಡ್ಬೇಕು. ಅಲ್ಲಿ ಏನೇನ್ ಕೆಲಸ ಆಯ್ತು ಎಲ್ಲನ್ನ ನೋಡ್ಕೊಂತೀನಿ ಕಣಕ್ಕ, ಅಲ್ಲಿ ಹೋಗ್ಬಿಟ್ಟು. ಸರಿ ಮಹಾ, ಹೋಗ್ ಮಂತ ಕೊಸಿ ನೋಡ್ಕೊಂತ ಇರು. ಊಟ ಗೀಟ ಮಾಡ್ಕೊಂಡು ಹೋಗು. ಇಲ್ಲೇನಿ ಎಲ್ಲಾನು ಸರಿನಾ? ನೋಡಿ ನಿಮ್ಮ ಯಜಮಾನಪ್ಪ ಬರ್ಲೇ ಇಲ್ಲ. ಇಲ್ಲಕ್ಕ, ಬಂದವ್ರು ಆ ಕಡೆ ನಿಂತ್ಕೊಂಡವ್ರೆ. ಈ ಮುಂದೆಗಡೆ ಎಷ್ಟು ಜನ ಅಂತ ನಿಂತ್ಕೊತಾರೆ, ಅಲ್ಲಿ ನಿಂತ್ಕೊಂಡವ್ರು ಹೇಳು. ಊಟ ಮಾಡ್ಕೊಂಡು ಹೋಗೋದು. ಊಟ ಮಾಡ್ಕೊಂಡು ಮಂತಕ್ಕೆ ಹೋಗ್ಬಿಟ್ಟು ನಾನು ರಚ್ಚು ಇಬ್ರು ರೆಡಿ ಮಾಡ್ತಿರ್ತೀವಿ ಮನೆ ಹತ್ರ. ಏನಾರ ಇದ್ರೆ ಫೋನ್ಗೆ ನಾಲ್ಕು ರೆಡಿ ಮಾಡ್ಕೊತೀವಿ. ಏನಾರ ಕಳ್ಸೋದು ಗಾಡಿ ಗಿಡಿ ಎಲ್ಲ ರೆಡಿ ಮಾಡ್ತೀವಿ. ಆಮೇಕಿಂದ ಬರ್ರಿ. ಸರಿ ಆಯ್ತು ತಗ. ಬೀಗ್ರೆ, ಇವಾಗ ಮಂದು ಮುಸ್ಕೊಳಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದೀವಲ್ಲ. ನೋಡಿರಿ, ಇನ್ನೇನು ಮನೆ ಕರ್ಕೊಂಡು ಹೋಗ್ಬಿಟ್ಟು ಇದು ಮಾಡೋದೇನಿ ಎಲ್ಲ. ನನ್ನ ಮಗಳನ್ನೆಲ್ಲ ಕಳ್ಸಿದೀನಿ, ಹೋಗೋಳೆಲ್ಲ ರೆಡಿ ಮಾಡ್ತಿರ್ತಾಳೆ. ನನ್ನ ಮಗನೂ ಕರ್ಕೊಂಡು ಹಂಗೆ ಸಸೆನೂ ಕರ್ಕೊಂಡು ಹೋಯ್ತೀನಿ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ ಬೀಗ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳನ್ನ ನಾನು ಸ್ವಂತ ಮಗಳ ಥರ ನಿಂಗೆ ನೋಡ್ಕೊತೀನಿ. ಸಮಾಧಾನ ಮಾಡ್ಕೊಳ್ಳಿ. ನನಗೇನು ಯಾರೇನು ಬ್ಯಾರೆ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ ನೀವು. ಇಬ್ರು ಹೆಣ್ಮಕ್ಳು ಗಂಡು ಮಕ್ಳು ಅಂತ ಯಾರು ಇಲ್ಲ. ಬೋಲು ಪಿರುತಿಯಿಂದ ನೀನೇ ಬೆಳೆಸಿದ್ದೆ. ಹೆಂಗೋ ಹೊಸಿ ತಪ್ಪೋ ಒಪ್ಪೋ ಆದ್ರೆ ಹೊಸಿ ನೋಡ್ಕೊಂಡು ಹೆಂಗನ್ನು ಇದು ಮಾಡಿ. ನನ್ನ ದೊಡ್ಡ ಮಗಳು ಅಲ್ಲೇನಿಯ ಇತ್ತಾಳೆ, ನಿಮ್ಗೆ ಊರಾಗ ಏನಿಯ ಸಿಗ್ತಾಳೆ. ಏನಾರ ಇದ್ರೆ ಹೊಸಿ ಅವಳಿಗೆ ಏನಿ ಹೇಳಿ. ನಮ್ಗೆ ದೊಡ್ಡೊಳಗೊಸಿ ಬುದ್ಧಿ ಐತಿ, ನಮ್ಮ ಚಿಕ್ಕೊಳಗೊಸಿ ಹಂಗೆ ತುಂಟ್ತಾನ ಶಾನೆ. ಹೊಸಿ ನೋಡ್ಕೊಂಡು ಕಷ್ಟವೋ ಸುಖವೋ ಇದು ಮಾಡಿ. ಅಮ್ಮ, ಈ ಸುಮ್ನಿರಮ್ಮ, ಇದು ಯಾಕೆಲ್ಲನೂ ಸುಮ್ಮನೆ ಇದು ಮಾಡ್ತೀಯಾ? ಸುಮ್ನಿರೊಳ್ಬೇಡ ಅತ್ತೆ, ಸುಮ್ನಿರ್ರಿ ಅತ್ತೆ. ಸುಮ್ಮನೆ ಯಾಕಿನ ಮುಂದಿನ ಕಾರ್ಯಗಳೆಲ್ಲ ಮುಗ್ಸನ್ ನಡೀರಿ. ಇನ್ನು ಎಷ್ಟೊಂದು ಐತೆ. ಬೇಜಾರಿದ್ರೆ ಇದ್ದೇ ಇರ್ತದೆ. ನನಗಂತೂ ಬೇಜಾರು ಏನು ಮಾಡೋಕ್ಕಾಗಲ್ಲ. ನಂದು ಯಾವಾಗೂ ಇದ್ದಿದ್ದೇನೆ ಬೇಜಾರು ಕತೆ. ಅಲ್ಲ, ಆಟಾಡೋ ಸಾಮಾನು ಎಷ್ಟೊಂದತೆ, ತಿನ್ನೋದು ನೋಡಿ ಎಷ್ಟೊಂದೈತೆ. ಅಮ್ಮ, ನಾನು ಅದೇ ಊರಾಗಿರ್ತೀನಿ, ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನು ಇದ್ದೀನಲ್ಲ, ನಾನು ನೋಡ್ಕೊಂತೀನಿ ಬಿಡು ಎಲ್ಲದಕ್ಕೂ. ನೀನು ಯಾವುದಕ್ಕೂ ಬೇಜಾರು ಮಾಡ್ಕೊಬೇಡ. ಅಪ್ಪನೂ ನೋಡು, ಅಪ್ಪಂಗೆ ನೀನು ಸಮಾಧಾನ ಮಾಡ್ತಿದ್ದೆ ಇಷ್ಟೊತ್ತು. ಇವಾಗ ಮತ್ತೆ ನೀನು ಸಮಾಧಾನ ಮಾಡಬೇಕು. ಸುಮ್ಮನಿರಿ ಅಪ್ಪ, ಸುಮ್ಮನಿರು. ನೋಡು, ನೀನು ಸಪ್ಗಾಗಿರೋದಕ್ಕೆ ಅಮ್ಮನೂ ಸಪ್ಗಾಯ್ತು. ಎಲ್ಲರೂ ಸಪ್ಗಾಕೊಂಡು ಏನು ಮಾಡಬೇಕು ಅಂದ್ಕೊಂಡಿದ್ರಾ? ಸುಮ್ಮನಿರ್ರಿ. ಶುಭ ಕಾರ್ಯ ನಡೆದೈತೆ, ಎಲ್ಲಾರು ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ? ಈಗ ನಾನು ಅಲ್ಲೇ ಇರ್ತೀನಲ್ಲ, ನಾನು ನೋಡ್ಕೊಂತೀನಿ. ನೋಡಿರಿ, ಈಗ ಹೋಗೋಣ. ಮುಂದಿನ ಕೆಲಸ ಏನಾಯ್ತದ ನೋಡ್ಕೊಂಡು ನಡೀರಿ. ಸುಮ್ಮನೆ ನೀನು ಇರ್ತೀಯಾ, ನಿನ್ನ ತಂಗಿ ನೋಡ್ಕತ್ತೀಯ ಅಂತಾನೆ ನೀವು ಮೂರಾಗೆ ಹುಡುಕೊಂಡು ಹುಡುಕ್ಬಿಟ್ಟು ಕೊಟ್ಟಿದ್ದು. ನಾನು ಇಲ್ಲ ಅಂದ್ರೂ ಅಕ್ಕ ತಂಗಿ ಹಂಗನೂ ನ್ಯಾಯವಾಗಿರ್ತೀರಾ, ಒಬ್ರಿಗೊಬ್ರು ಗಾಯ್ತೀರಾ ಅಂತ ಹೇಳ್ಬಿಟ್ಟು ಅದು ಒಂದೇ ಒಂದು ಉದ್ದೇಶಕ್ಕೆ ನೀನು ನಾನು ಹೋಗ್ಲಿ ಬಿಡು ಜೊತೆಗೆ ಇರಲಿ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಕೊಟ್ಟಿದ್ದು. ಇಬ್ರು ಸಂದಕ್ಕೆ ಹುಷಾರಾಗಿ ಹೋಗ್ಬೇಕು. ಸರಿ ಆಯ್ತು ಬಾಮ.